ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳು, ರಾಷ್ಟ್ರದ ಹಿರಿಯ ಸಮಾಜವಾದಿಗಳು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಬಡವರ ಗಟ್ಟಿ ಧ್ವನಿಯಾಗಿ ದೀನದಲಿತರ ಪಾಲಿಗೆ ಬಂಗಾರವಾಗಿ ಈ ದೇಶದಾದ್ಯಂತ, ಈ ನಾಡಿನಾದ್ಯಂತ ಬಡವರ ಪರವಾದಂಥ ದಿನನಿತ್ಯದ ಸೊಲ್ಲನ್ನು ಎತ್ತಾ ಇದ್ದಂಥವರು ಸನ್ಮಾನ್ಯ ಎಸ್ ಬಂಗಾರಪ್ಪ ಅವರು. ಬಂಗಾರಪ್ಪ ಅವರ 73ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ಅವರ ಜನ್ಮದಿನೋತ್ಸವದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ನಮನ, ಚಿಂತನ, ಅಭಿನಂದನ 3 ಹಂತಗಳ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು, ಮೊದಲ ಹಂತದ ಕಾರ್ಯಕ್ರಮ ನಮನ. ಈಗಾಗಲೇ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ನಾಡಿನ ಯುವ ಮುಂದಾಳು ಹಾಗೂ ಅತ್ಯಂತ ಕ್ರಿಯಾಶೀಲ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಹಾಗೆಯೇ ನಾಡಿನ ಮತ್ತೊಬ್ಬ ಯುವ ಮುಖಂಡರು, ಮಾಜಿ ಸಚಿವರು, ಶಾಸಕರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಸಹ ಈಗಾಗಲೇ ಪುಷ್ಪ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಆರ್ ಎಸ್ ಸತ್ಯನಾರಾಯಣ ಅವರು, ಮಧು ಬಂಗಾರಪ್ಪ ಅವರು ಮತ್ತು ವಿಚಾರ ವೇದಿಕೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಶ್ರೀ ವೇಣುಗೋಪಾಲ್ ರವರು ಈಗಾಗಲೇ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈಗ ನಮ್ಮ ಮುಂದಿನ ಕಾರ್ಯಕ್ರಮ ಎಸ್ ಬಂಗಾರಪ್ಪ ಅವರಿಗೆ ನುಡಿ ನಮನ. ಈ ನುಡಿ ನಮನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡ್ತಾ ಇರ್ತಕ್ಕಂಥ ಸನ್ಮಾನ್ಯ ಶ್ರೀ ದಿನೇಶ್ ಗುಂಡೂರಾವ್ ಅವರು, ಬಸವರಾಜ ಬೊಮ್ಮಾಯಿ ಅವರು, ಅಪ್ಪಾಜಿಗೌಡ ಅವರು, ಸತ್ಯನಾರಾಯಣ ಅವರು, ಮಧು ಬಂಗಾರಪ್ಪ ಅವರು ಹಾಗೂ ವೇಣುಗೋಪಾಲ್ ನಾಯಕ್ ಅವರು ದಯಮಾಡಿ ವೇದಿಕೆಯ ಮೇಲೆ ದಯಮಾಡಿಸಬೇಕು ಅಂತೇಳಿ ವಿನಂತಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದ ಮುಖ್ಯ ವಿಷಯವನ್ನು ಮಂಡಿಸ್ತಾ ಇರ್ತಕ್ಕಂಥವರು ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು, ಮಂಡ್ಯ ಜಿಲ್ಲೆ. 2ನೇ ಚಿಂತನ ಕಾರ್ಯಕ್ರಮದಲ್ಲಿ ಕಪ್ಪು ಕನ್ನಡಕದ ಹಿಂದಿನ ಬಂಗಾರಪ್ಪನವರ ಕರ್ನಾಟಕದ ಕನಸನ್ನು ಕುರಿತಂತೆ ಮಾತನಾಡ್ತಾ ಇರ್ತಕ್ಕಂಥವರು ಸನ್ಮಾನ್ಯ UT ಖಾದರ್ ಅವರು, ರಮೇಶ್ ಕುಮಾರ್ ಅವರು, ಪ್ರಸನ್ನ ಕುಮಾರ್ ಅವರು, ಪ್ರೊಫೆಸರ್ ಭಕ್ತಳ್ಳಿ ಕಾಮರಾಜ್ರವರು ಹಾಗೂ ಡಾಕ್ಟರ್ ಚಿತ್ತಯ್ಯ ಪೂಜಾರ್ ಅವರು. 4:30ಕ್ಕೆ ಪ್ರಾರಂಭವಾಗುವ ಜನಪದ ಜಯಂಕಾರ ಕಾರ್ಯಕ್ರಮದಲ್ಲಿ ಶ್ರೀಮತಿ ಉಮಾಶ್ರೀ ಅವರು, ಹಂಸಲೇಖ ಅವರು, ಆನಂದ್ ಸಿಂಗ್ ಅವರು, ಹೇಮಲತಾ ಗೋಪಾಲಯ್ಯ ಅವರು ಭಾಗವಹಿಸ್ತಾ ಇದ್ದಾರೆ. ಹಾಗೆಯೇ ಸಂಜೆಯ ಕಾರ್ಯಕ್ರಮದಲ್ಲಿ, ಅಭಿನಂದನೆ ಕಾರ್ಯಕ್ರಮದಲ್ಲಿ ಶ್ರೀ ಎಸ್ ಮಧು ಬಂಗಾರಪ್ಪ ಅವರು, ರಾಜ್ಯಪಾಲರಾದಂತಹ ವಜುಭಾಯಿ ವಾಲಾ ಅವರು, ಭಾರತದ ಮಾಜಿ ಪ್ರಧಾನಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡ ಅವರು ಹಾಗೂ ಕೇಂದ್ರ ಸಚಿವರಾಗಿರ್ತಕ್ಕಂಥ GM ಸಿದ್ದೇಶ್ವರ ಅವರು, ಲೋಕೋಪಯೋಗಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಎಚ್ ಸಿ ಮಹದೇವಪ್ಪ ಅವರು ಹಾಗೂ ಕನ್ನಡದ ಖ್ಯಾತ ನಟರಾಗಿರ್ತಕ್ಕಂಥ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬಂಗಾರಪ್ಪ ಫೌಂಡೇಶನ್ ನೀಡ್ತಾ ಇರ್ತಕ್ಕಂಥ ಬಂಗಾರ ಪ್ರಶಸ್ತಿಗಳನ್ನು ಸ್ವೀಕಾರ ಮಾಡಲಿಕ್ಕೆ ಪೂಜ್ಯರಾಗಿರ್ತಕ್ಕಂಥ ದಾರ್ಶನಿಕ ಡಾಕ್ಟರ್ ಬಸವಲಿಂಗ ಪಟ್ಟದ್ದೇವರು, ಬಾಲ್ಕಿ ಮಠ, ಬೀದರ್ ಜಿಲ್ಲೆ ಇವರು, ಹಾಗೆಯೇ ಅಂತಾರಾಷ್ಟ್ರೀಯ ಕ್ರೀಡಾಪಟು HN ಗಿರೀಶ್ ರವರು ಮತ್ತು ಕಲಾ ಬಂಗಾರ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿಕ್ಕೆ ಕರ್ನಾಟಕದ ಸುಪ್ರಸಿದ್ಧ ನಟಿ, ಅಭಿನೇತ್ರಿ ಡಾಕ್ಟರ್ ಸುಭದ್ರಮ್ಮ ಮನ್ಸೂರ್ ಅವರು ಆಗಮಿಸ್ತಾ ಇದ್ದಾರೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಸುಜಾತಾ ತಿಲಕ್ ಕುಮಾರ್ ಅವರು, ಗೀತಾ ಶಿವರಾಜ್ ಕುಮಾರ್ ಅವರು, ಶ್ರೀಮತಿ ಅನಿತಾ ಪವನ್ ಕುಮಾರ್ ಅವರು ಹಾಗೂ ಶ್ರೀಮತಿ ಅನಿತಾ ಮಧು ಬಂಗಾರಪ್ಪ ಅವರು ಭಾಗವಹಿಸ್ತಾ ಇದ್ದಾರೆ. ದಯಮಾಡಿ ಈ ಎಲ್ಲ ಕಾರ್ಯಕ್ರಮಗಳಿಗೂ ತಮ್ಮ ಉಪಸ್ಥಿತಿಯನ್ನು ಕೋರ್ತಾ ಈಗ ವಿಚಾರ ಸಂಕಿರಣವನ್ನು ಮೊದಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭ ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆಗೆ ಗೌರವ ಸಲ್ಲಿಸಬೇಕು. ಸನ್ಮಾನ್ಯ ವಿಜಯ್ ಕುಮಾರ್ ಜಿತೂರಿ ಅವರು ನಾಡಗೀತೆಯನ್ನ ಪ್ರಸ್ತುತಪಡಿಸ್ತಾ ಇದ್ದಾರೆ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ, ಜೈ ಭಾರತ ಜನನಿಯ ತನುಜಾತೆ, ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ, ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ, ಕಪಿಲ ಪತಂಜಲ ಗೌತಮ ಜಿನನುತ
ಭಾರತ ಜನನಿಯ ತನುಜಾತೆ ಜೈ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರು ಧ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಸುಂದರ ನದಿವನಗಳ ನಾಡೆ ಜಯ ಹೇ ರಸ ಋಷಿಗಳ ಬೀಡೆ ಜೈ ಭಾರತ ಜನನಿಯ ತನುಜಾತೆ. ಅತ್ಯಂತ ಆತ್ಮೀಯ ಅಭಿಮಾನಿಗಳು ಹಾಗೂ ನಾಡಿನ ಪ್ರಸಿದ್ಧ ಚಿಂತಕರುಗಳು ಸೇರಿ ಪ್ರಾರಂಭ ಮಾಡಿರ್ತಕ್ಕಂಥ ಸಂಸ್ಥೆಯೇ ಬಂಗಾರಪ್ಪ ವಿಚಾರ ವೇದಿಕೆ. ಬಂಗಾರಪ್ಪ ವಿಚಾರ ವೇದಿಕೆ ಕೇವಲ ಬಂಗಾರಪ್ಪನವರ ಹುಟ್ಟುಹಬ್ಬವನ್ನು ಆಚರಿಸೋದಕ್ಕೆ ಮಾತ್ರ ಸೀಮಿತ ಅಲ್ಲ. ನಾಡಿನ ಹಲವು ಸಂದರ್ಭಗಳಲ್ಲಿ ಬರುವಂತಹ ಸಮಸ್ಯೆಗಳಿಗೆ ಪ್ರತಿಕ್ರಿಯಿಸುವಂತಹ ಕೆಲಸವನ್ನು ಕೂಡ ಮಾಡೋ ಸಲುವಾಗಿ ಈ ಬಂಗಾರಪ್ಪ ವಿಚಾರ ವೇದಿಕೆಯನ್ನು ಡಾಕ್ಟರ್ ಚಂದ್ರಶೇಖರ ಕಂಬಾರ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಪ್ರಾರಂಭಿಸಲಾಗಿದೆ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಕಾರ್ಯಕ್ರಮಗಳನ್ನು ಆಯೋಜಿಸ್ತಾ ಬರ್ತಾ ಇರ್ತಕ್ಕಂಥ ವಿಚಾರ ವೇದಿಕೆಯ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವೇಣುಗೋಪಾಲ್ ನಾಯಕ್ ಅವರು ಈಗ ತಮ್ಮನ್ನ ಮತ್ತು ಅತಿಥಿಗಳನ್ನು ಸ್ವಾಗತಿಸಿ ಕೆಲವು ಪ್ರಾಸ್ತಾವಿಕ ನುಡಿಗಳನ್ನು ಆಡಲಿದ್ದಾರೆ. ಮೊದಲಿಗೆ ನಮ್ಮ ನಾಯಕರಾದಂಥ ಬಂಗಾರಪ್ಪ ಅವರನ್ನ ಶಕುಂತಲಾ ಬಂಗಾರಪ್ಪ ಅವರನ್ನ ಸ್ಮರಿಸುತ್ತಾ ಬಂಗಾರಪ್ಪ ವಿಚಾರ ವೇದಿಕೆ ಹಾಗೂ ಬಂಗಾರಪ್ಪ ಫೌಂಡೇಶನ್ ಅವರ ಒಂದು ಸಮ್ಮುಖದಲ್ಲಿ ಈ ಒಂದು ಬಂಗಾರಪ್ಪನವರ 83ನೇ ಹುಟ್ಟುಹಬ್ಬದ ಆಚರಣೆಯನ್ನು ಎಲ್ಲ ಅಭಿಮಾನಿಗಳು ಮತ್ತು ಕುಟುಂಬದವರು ಸೇರಿ ಈ ಒಂದು ಅರಮನೆ ಮೈದಾನದಲ್ಲಿ ಆಚರಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಕರೆಯನ್ನು ಪ್ರೀತಿಯಿಂದ ಸ್ವಾಗತಿಸಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಸಚಿವರು ಅವರಿಗೆ ನಾವು ಈ ವೇದಿಕೆಯಿಂದ ಹಾಗೂ ಫೌಂಡೇಶನ್ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮತ್ತೊಬ್ಬ ಮುಖಂಡರು ಶಾಸಕರು ಆದಂಥ ಬಹಳ ನಮ್ಮ ಸಾಹೇಬರಿಗೆ ಆತ್ಮೀಯರು ಆಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರಿಗೂ ಈ ವೇದಿಕೆಯಿಂದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸತ್ಯವರು ತಮಗೆಲ್ಲ ಗೊತ್ತಿರೋ ಅಂತಾದೆ, ಅವ್ರ ಬಗ್ಗೆ ನಾವೇನು ಹೇಳುವಾಗಿಲ್ಲ. ಅವರು ಇವತ್ತು ಆಡಳಿತ ಪಕ್ಷದ ನಾಯಕರಾಗಿ ಈ ಒಂದು ಅವರ ಬಂಗಾರಪ್ಪನವರ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೂ ಸಹ ವಿಚಾರ ವೇದಿಕೆ ಮತ್ತು ಫೌಂಡೇಶನ್ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಮತ್ತೆ ನಾವು ವಿಚಾರ ವೇದಿಕೆಯಿಂದ ಈ ಸಾಹೇಬರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಬೇಕು ಅಂತ ನಾವು ಒಂದು ಸಾಹೇಬರ ವಿಚಾರದಲ್ಲಿ ನಾವು ಅವರ ಕುಟುಂಬದವರ ಹತ್ರ ನಾವು ವಿಚಾರ ಮಾಡಿದಾಗ ಸಂಪೂರ್ಣವಾಗಿ ಕುಟುಂಬದ ಎಲ್ಲರೂ ಅದನ್ನು ವಿಚಾರಣೆ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರು. ನಮ್ಮ ಸಾಹೇಬರ ಸುಪುತ್ರರಾದಂಥ ಮಧು ಬಂಗಾರಪ್ಪನವರು ಬಂದಿದ್ದಾರೆ. ಅವ್ರಿಗೂ ಸಹ ಈ ಕಾರ್ಯಕ್ರಮದಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀವಿ. ವಿಶೇಷವಾಗಿ ಇದು 4ನೇ ವರ್ಷ ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ಕೈ ಜೋಡಿಸಿ ಬಹಳ ವಿಶೇಷವಾದಂಥ ಈ ಒಂದು ಕಾರ್ಯಕ್ರಮಕ್ಕೆ ಮಹತ್ವವನ್ನು ಕೊಟ್ಟು ತಮ್ಮ ಸಮಯವನ್ನೆಲ್ಲ ನಮ್ಮ ಜೊತೆಯಲ್ಲಿ ಕಳೆದು ಈ ಕಾರ್ಯಕ್ರಮ ನಡೆಸ್ಕೊಳ್ಳೋಕ್ಕೆ 4 ವರ್ಷದಿಂದ ನಮ್ಮ ಜೊತೆಯಲ್ಲಿ ಸಹೋದರಾಗಿ ನಮ್ಮ ಜೊತೆಯಲ್ಲಿದ್ದಾರೆ ನಾಗರಾಜ್ ಮೂರ್ತಿಯವರು. ಅವ್ರಿಗೂ ಸಹ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ಬಂಗಾರಪ್ಪನವರ ವಿಚಾರ ವೇದಿಕೆ ಸದಸ್ಯರು ಹಾಗೂ ಬಂಗಾರಪ್ಪನವರ ಅಭಿಮಾನಿಗಳು ಬಹಳ ದೂರದಿಂದ ಇನ್ನೂ ಬರ್ತಾ ಇದ್ದಾರೆ. ಹಾಗೂ ಮೀಡಿಯಾ ಪತ್ರಿಕಾ ವರದಿಗಾರರು ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ
ಮತ್ತು ವಿಶೇಷವಾಗಿ ಇದಕ್ಕೆ ಭದ್ರತೆಯನ್ನು ಒದಗಿಸಿಕೊಟ್ಟಿರ್ತಕ್ಕಂಥ ಪೊಲೀಸ್ ಇಲಾಖೆಯವರು ಎಲ್ಲರಿಗೂ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಒಂದೆರಡು ನಿಮಿಷ ಮಾತಾಡ್ತೀನಿ. ಇವತ್ತು ನಾವು ಈ ಬಂಗಾರಪ್ಪನವರ ಹುಟ್ಟುಹಬ್ಬ ಆಚರಣೆಯನ್ನು ಬರೀ ಅವರ ಹುಟ್ಟುಹಬ್ಬ ಆಚರಣೆ ಮಾಡಬೇಕು ಅನ್ನೋ ಒಂದು ಉದ್ದೇಶನ ಇಟ್ಕೊಂಡು ನಾವು ಮಾಡ್ತಾ ಇಲ್ಲ. ಏಕೆಂದರೆ ಈ ನಾಡಿಗೆ, ಈ ಜನತೆಗೆ ಕೊಟ್ಟಂಥ ಅವರ ಭಾಳಷ್ಟು ಕಾರ್ಯಕ್ರಮಗಳು ತಮಗೆಲ್ಲ ಗೊತ್ತಿದೆ. ಎಲ್ಲ ಹೇಳಕ್ಕೆ ಹೋಗಲ್ಲ, ಉದಾಹರಣೆ ಒಂದು 2-3 ಹೇಳಬೇಕಾಗತ್ತೆ. ಇಡೀ ದೇಶದಲ್ಲೇ ರೈತರಿಗೆ ಪುಕ್ಷಾಟೆ ವಿದ್ಯುತ್ತನ್ನು ಕೊಟ್ಟಂಥ ಮಹಾನ್ ನಾಯಕ ಬಂಗಾರಪ್ಪನವರು. ಇವತ್ತು ಅನುಕೂಲಸ್ಥರ ಮಕ್ಕಳೆಲ್ಲ ಒಳ್ಳೆ ಒಳ್ಳೆ ಶಾಲೆಯಲ್ಲಿ ಓದ್ತಾ ಇದ್ರು, ತಪ್ಪಲ್ಲ, ಅವರ ಒಂದು ಅನುಕೂಲತೆಯಿಂದ ಓದ್ತಾ ಇದ್ರು. ಹಳ್ಳಿಗಾಡಿನಲ್ಲಿ ಮಕ್ಕಳು ಓದ್ತಾ ಇದ್ರು, ಇವರು ಅಂಕಗಳನ್ನ ಜಾಸ್ತಿ ಕಳಿಸ್ತಾ ಇದ್ರು, ಅವ್ರ ಅಂಕಗಳು ಕಡಿಮೆ ಕಳಿಸ್ತಾ ಇದ್ರು. ಒಂದು ಉದ್ಯೋಗಕ್ಕೆ ಅವರು ಪ್ರಯತ್ನವನ್ನು ಪಟ್ಟಾಗ ಅಂಕ ಜಾಸ್ತಿ ಗಳಿಸಿದಂಥವ್ರಿಗೆ ಸಿಗುವಂಥದ್ದು ಸಾಮಾನ್ಯವಾಗಿತ್ತು. ಅಂತಹ ಒಂದು ಚಿಂತನೆಯನ್ನು, ಅಂತಹ ಒಂದು ಯೋಚನೆಯನ್ನು ಮಾಡಿ ಈ ರಾಜ್ಯದ ರೈತರ, ಬಡವರ, ಹಳ್ಳಿಗಾಡಿನ ಮಕ್ಕಳಿಗೆ ಗ್ರಾಮೀಣ ಕೃಪಾಂಕವನ್ನು ಕೊಟ್ಟಂತಹ ಮಹಾನ್ ನಾಯಕರು. ನಾವು ಅದನ್ನು ಇದುವರೆಗೂ ಮರೆಯೋ ಆಗಿಲ್ಲ. ಅವರ ಕಾರ್ಯಕ್ರಮಗಳು ಒಂದಲ್ಲ ಎರಡಲ್ಲ ಹಲವಾರು ಕಾರ್ಯಕ್ರಮವನ್ನು ಕೊಟ್ಟರು. ಅವರು ನಡೆಸ್ಕೊಂಬಂದ ದಾರಿ ಯಾವತ್ತು ಬಂಗಾರಪ್ಪನವರು ನುಡಿದಂತೆ ನಡೀತಾ ಇದ್ರು. ಅವ್ರು ಹೇಳ್ತಾ ಇರಲಿಲ್ಲ ಈ ಕೆಲಸ ಮಾಡ್ತೀನಿ ಅಂತ, ಕೆಲಸ ಮಾಡಿ ತೋರಿಸ್ತಾ ಇದ್ರು. ಭಾಳಷ್ಟು ಉದಾಹರಣೆಗಳು ಮೊನ್ನೆನೂ ಸಹ ಯಾರೋ ಒಬ್ರು ಹೇಳಿದ್ರು, 2 ನಿಮಿಷದಲ್ಲಿ ನಾವೇನೋ ಒಂದು ವಿಚಾರ ಕೇಳಿದ್ವಿ, ಅಲ್ಲೇ ನಮಗೆ ಇದನ್ನು ಮಾಡಿಕೊಟ್ರು ಅಂತ. ಅಂಥ ಮಹಾನ್ ನಾಯಕರು ಸಿಗೋದು ಭಾಳ ಕಷ್ಟವೇ. ಹಿಂದುಳಿದವರು ಇವತ್ತು ಅವರ ಒಂದು ಹುಟ್ಟುಹಬ್ಬದ ಅಂಗವಾಗಿ 3 ವರ್ಷಗಳಿಂದ ನಾವು ಬಂಗಾರಪ್ಪ ಫೌಂಡೇಶನ್ಸಿಂದ ನಾವು 3 ಜನನ ಗುರುತಿಸಿ ಸಾಧನೆ ಮಾಡಿರ್ತಕ್ಕಂಥವ್ರನ್ನ ಅವರಿಗೆ ನಾವು ಬಂಗಾರನ ಅವಾರ್ಡನ್ನು ಕೊಟ್ಕೊಂಡು ಬಂದಿದ್ದೀವಿ. ಆದರೆ ಈ ಸಾರಿ ವಿಶೇಷವಾಗಿ ತಮಗೆ ಗೊತ್ತಿರಬೇಕು, ನಾವು ಅನಿಲ್ ಕುಂಬ್ಳೆ ಅವ್ರಿಗೆ, ಮಮತಾ ಪೂಜೆ ಅವ್ರಿಗೆ, ನಮ್ಮ ಚಂದ್ರಶೇಖರ್ ಕಂಬಾರ್ ಅವ್ರಿಗೆ ಭಾಳಷ್ಟು ಜನಕ್ಕೆ ಗುರುತಿಸಿ ಕೊಟ್ಕೊಂಡ್ಬಂದ್ವಿ. ಈ ಸಾರಿ ವಿಶೇಷವಾಗಿ 3 ಜನನ ನಾವು ಗುರುತಿಸಿ ನಾವು ಅದು ಬಂಗಾರಪ್ಪನ ಹತ್ರ ಕೊಟ್ಟಾಗ ಅವರು ಏನು ಮಾತಾಡದೆ ನಾವು ಯಾವ ಜನನನ್ನು ಗುರುತಿಸಿದ್ದೀವಿ. ಮೊದಲನೇದಾಗಿ ಬಸವಲಿಂಗ ಪಟ್ಟದೇವರು, ಅವ್ರ ಬಗ್ಗೆ ಭಾಳ ವಿಶೇಷವಾದಂಥ ಒಂದು ಸ್ಥಾನಮಾನ ಇರ್ತಕ್ಕಂಥವರು. ಮತ್ತು HN ಗಿರೀಶ್ ಅವರು ಮತ್ತು ಸುಭದ್ರಮ್ಮ ಮನ್ಸೂರ್ ಅವರು, ಇವು 3 ಜನ ಗುರುತಿಸಿದ್ದೀವಿ. ಅವರ ಕುಟುಂಬದಿಂದ ಒಪ್ಪಿ ಅವರಿಗೆ ಅವಾರ್ಡನ್ನು ಕೂಡ ಒಪ್ಕೊಂಡಿದ್ದಾರೆ. ಅದರಿಂದ ಈ ಒಂದು ಕಾರ್ಯಕ್ರಮನ ನಾಗರಾಜ ಮೂರ್ತಿ ಅವರು ಹೇಳ್ತಾ ಇದ್ರು, ಬರೀ ನಾವು ಹುಟ್ಟುಹಬ್ಬ ಆಚರಣೆ ಮಾಡಿಕೊಂಡು ಅಷ್ಟಕ್ಕೆ ಸೀಮಿತವಾಗಿರಬಾರ್ದು, ಕೆಲವು ಕಾರ್ಯಕ್ರಮವನ್ನು ಹಾಕ್ಕೊಂಡು ಹೋರಾಟ ಮಾಡುವಂಥ ಮನೋಭಾವವನ್ನು ನಾವು ಗಳಿಸ್ಕೊಬೇಕು ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನನ್ನ ಸ್ನೇಹಿತರು, ಬಂಧುಗಳು, ವಿಶೇಷವಾಗಿ ನಮ್ಮ ಬಾಗೇಪಲ್ಲಿ ಶಾಸಕರಾದಂಥ ಶ್ರೀರಾಮ್ ರೆಡ್ಡಿ